ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಅವುಗಳ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅಕೌಂಟ್ ನ ಫಾಲೋ ಮಾಡ್ತಿಲ್ಲ ಅಂತ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಂದ್ರೆ 3 more ಲಿಂಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ಎರಡನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಕೆಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಇಂಡಿಯಾಸ್ ಏಪ್ರಿಲ್ ಸೆಪ್ಟೆಂಬರ್ ಫಿಸ್ಕಲ್ ಡೆಫಿಸಿಟ್ ಅಟ್ 36.5% ಆಫ್ FY26 ಟಾರ್ಗೆಟ್. ಅಂದ್ರೆ ಭಾರತ ಸರ್ಕಾರ ಏನು ಟಾರ್ಗೆಟ್ ಅನ್ನು ಹಾಕೊಂಡಿದೆ ಫಿಸ್ಕಲ್ ಡೆಫಿಸಿಟ್ ಗೆ ಸಂಬಂಧಪಟ್ಟಂತೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಬಜೆಟ್ ನ ಕೊರತೆ, ಅಂದ್ರೆ ಸರ್ಕಾರ ಎಷ್ಟು ಅರ್ನ್ ಮಾಡ್ತಿದೆ, ಎಷ್ಟು ಖರ್ಚು ಮಾಡ್ತಿದೆ. ಅರ್ನ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದೆ ಅಂದ್ರೆ ಅದು ಡೆಫಿಸಿಟ್. ಯೂಶುವಲಿ ಎಲ್ಲ ಸರ್ಕಾರಗಳು ಕೂಡ ಜಾಸ್ತಿನೇ ಖರ್ಚು ಮಾಡೋದು, ಜಾಸ್ತಿನೇ ಖರ್ಚು ಮಾಡಬೇಕು ಕೂಡ. ಹಾಗಂತ ಪೂರ್ತಿ ಡೆಟ್ ಮೇಲೆ ಡಿಪೆಂಡ್ ಆಗಿ ಓವರ್ ಆಗಿ ಖರ್ಚು ಮಾಡಿದ್ರೆ ಎಕಾನಮಿ ಹಾಳಾಗುತ್ತೆ. ಬಟ್ ಇದು ಕಂಟ್ರೋಲ್ ಅಲ್ಲಿ ಇರಬೇಕು. ಜೊತೆಗೆ ಗ್ರೋತ್ ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಖರ್ಚು ಮಾಡಬೇಕು, ಅದು ಬಹಳ ಮುಖ್ಯ. FY26 ಟಾರ್ಗೆಟ್ ಏನ್ ಹಾಕೊಂಡಿತ್ತು ಅದರಲ್ಲಿ 36% ಅಚೀವ್ ಮಾಡಿದೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೂ. ಲಾಸ್ಟ್ ಇಯರ್ 29% ಅಚೀವ್ ಮಾಡಿತ್ತು. ಈ ಸಲ 36% ಅಥವಾ 36.5% ಅನ್ನು ಅಚೀವ್ ಮಾಡಿದೆ ಇಲ್ಲಿವರೆಗೂ. ಇನ್ನು ಕ್ಯಾಪೆಕ್ಸ್ ವಿಚಾರದಲ್ಲಿ ಬರೋದಾದ್ರೆ 51.8% ಆಫ್ ದ ಫುಲ್ ಇಯರ್ ಕ್ಯಾಪೆಕ್ಸ್ ಟಾರ್ಗೆಟ್ ಆಫ್ ರೂಪೀಸ್ 11.2 lakh crore. ಲಾಸ್ಟ್ ಇಯರ್ 37.3% ಅನ್ನ ಅಚೀವ್ ಮಾಡಿತ್ತು. ಈ ಸಲ 51.8%. ಅಂದ್ರೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಟಾರ್ಗೆಟ್ ಹಾಕೊಂಡಿತ್ತು 11.2 ಲಕ್ಷ ಕೋಟಿ, ಅದರಲ್ಲಿ 6 ತಿಂಗಳಲ್ಲಿ ನಿಯರ್ಲಿ 52% ಅಚೀವ್ ಮಾಡಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಎಕನಾಮಿಕ್ ಡೆವಲಪ್ಮೆಂಟ್ಸ್ ಗೆ. ಯಾಕಂದ್ರೆ ಸುಮ್ನೆ ಅನೌನ್ಸ್ ಮಾಡೋದು, ಅದನ್ನ ಖರ್ಚು ಮಾಡದೆ ಇಟ್ಕೊಂಡ್ರೆ ಅದು ವೇಸ್ಟ್. ಬಜೆಟ್ ಅಲ್ಲಿ ಹೇಳಿದ್ದನ್ನ ಅಚೀವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಮಾರ್ಕೆಟ್ ವಿಚಾರದಲ್ಲಿ ಅದು ತುಂಬಾನೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಒಳ್ಳೆ ಅಚೀವ್ಮೆಂಟ್ ಅನ್ನ ಇಲ್ಲಿವರೆಗೂ ಮಾಡಿದೆ, ಅಂದ್ರೆ ಫಸ್ಟ್ 6 months ಅಲ್ಲಿ. ನೆಕ್ಸ್ಟ್ 6 months ಅಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬೇಕಾಗುತ್ತೆ. ಇನ್ನು ಲೋನ್ ಡಿಸ್ಪರ್ಸಲ್ ಬಗ್ಗೆ ಕೂಡ ಅಪ್ಡೇಟ್ ಇದೆ ನೋಡಬಹುದು. ಅಂಡರ್ ದ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಇಸ್ ಆಲ್ಸೋ ಡಬಲ್ ಆಫ್ ಲಾಸ್ಟ್ ಇಯರ್ಸ್ ನಂಬರ್. 55,398 ಕೋಟಿ ಆಗಿದೆ ಏಪ್ರಿಲ್ ಸೆಪ್ಟೆಂಬರ್ ಅಲ್ಲಿ ಲೋನ್ ಡಿಸ್ಪರ್ಸಲ್ಸ್, ಅಂದ್ರೆ ಲೋನ್ ಕೊಟ್ಟಿರುವಂತದ್ದು ಕ್ಯಾಪೆಕ್ಸ್ ಸ್ಪೆಂಡಿಂಗ್ ವಿಚಾರಕ್ಕೆ. ಇನ್ನು ಟೋಟಲ್ ಸ್ಪೆಂಡಿಂಗ್ ವಿಚಾರಕ್ಕೆ ಬಂದ್ರೆ ಸ್ಲೋ ಆಗಿ ಜಾಸ್ತಿ ಆಗಿದೆ, ಬಿಗ್ ಬದಲಾವಣೆ ಆಗಿಲ್ಲ ನೋಡಬಹುದು. ಆಸ್ ಆಫ್ ನೌ ಅಂದ್ರೆ ಮೊದಲ 6 ತಿಂಗಳಲ್ಲಿ 45.5% ಯುಟಿಲೈಸೇಷನ್ ಆಗಿದೆ, ಅಂದ್ರೆ ಸ್ಪೆಂಡ್ ಆಗಿದೆ. 50.7 lakh crore. ಟಾರ್ಗೆಟ್ ಏನಿತ್ತು ಅದರಲ್ಲಿ 45.5% ಅನ್ನ ಅಚೀವ್ ಮಾಡಿದೆ. ಲಾಸ್ಟ್ ಇಯರ್ 43.8% ಅಚೀವ್ ಆಗಿತ್ತು ಫಸ್ಟ್ 6 months ಅಲ್ಲಿ. ಈ ಸಲ 45.5% ಖರ್ಚು ಮಾಡಿದೆ. ಇನ್ನು ನೆಟ್ ಟ್ಯಾಕ್ಸ್ ರೆವಿನ್ಯೂ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನೋಡಬಹುದು. ಲಾಸ್ಟ್ ಇಯರ್ 49% ಇತ್ತು, ಈ ಸಲ 43.3% ಇದೆ. ಇನ್ನು ಈ ಸಲ ರೆವಿನ್ಯೂ ವಿಚಾರದಲ್ಲಿ ನೋಡಿದ್ರೆ GST ಅಲ್ಲಿ ಬದಲಾವಣೆಗಳಾಗಿದೆ, ಹಾಗಾಗಿ ಒಂದಷ್ಟು ಡೌನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಇನ್ನು 2 wheeler ಸೇಲ್ಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು 21.5% ಹೆಚ್ಚಾಗಿದೆ ಈ ವರ್ಷದ ಫೆಸ್ಟಿವ್ ಸೀಸನ್ ಅಲ್ಲಿ. ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಈ ವರ್ಷ 21.5% ಅಪ್ ಆಗಿದೆ. ಇನ್ನು UPI ಅಂಡ್ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸ್ವಲ್ಪ ಏರಿಳಿತಗಳಿದೆ. ಈ ರೀತಿಯ ಡೇಟಾ ಫಿಸ್ಕಲ್ ಡೆಫಿಸಿಟ್ ಗೆ ಸಂಬಂಧಪಟ್ಟಂತೆ ಏನು ಸ್ಪೆಂಡಿಂಗ್ ಗೆ ಸಂಬಂಧಪಟ್ಟಂತೆ ಇವತ್ತು ರಿಲೀಸ್ ಆಗಿದೆ. ಇನ್ನು ಡೀಟೇಲ್ ಆಗಿ ಬೇಕಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು. ಇನ್ವೆಸ್ಟರ್ಸ್ ಗೆ ಇವು ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಯಾವ ರೀತಿ ನಡೀತಾ ಇದೆ, ಗ್ರೋತ್ ಇದೆಯಾ, ಸ್ಲೋ ಆಗ್ತಿದ್ಯಾ, ಗ್ರೋತ್ ಇಲ್ವಾ, ಡಿ ಗ್ರೋತ್ ಇದೆಯಾ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ರೀತಿಯ ವಿಚಾರಗಳನ್ನ ತಿಳ್ಕೊಳ್ಬೇಕು. ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಓವರ್ ಆಲ್ ಎಕನಾಮಿಕ್ ಗ್ರೋತ್ ಹೇಗಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮ್ ಮಾಡೋದು. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ರಿಯಾಕ್ಷನ್ ಬರದೇ ಇರಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಬಹಳ ಮುಖ್ಯ ಆಗುತ್ತೆ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಸೆಬಿ ಚೀಫ್ ಕಡೆಯಿಂದ ಇವತ್ತು ಒಂದು ಸುದ್ದಿ ಬಂದಿದೆ ನೋಡಬಹುದು. ಕೆನಾಟ್ ಜಸ್ಟ್ ಶಟ್ ಡೌನ್ ವೀಕ್ಲಿ F&O ಎಕ್ಸ್ಪೈರೀಸ್. ಅಂದ್ರೆ ವೀಕ್ಲಿ F&O ಎಕ್ಸ್ಪೈರೀಸ್ ವಿಚಾರದಲ್ಲಿ ಹಲವು ಸುದ್ದಿಗಳನ್ನ ನಾವು ನೋಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ. ಅದನ್ನ ಶಟ್ ಡೌನ್ ಮಾಡಕ್ ಆಗೋದಿಲ್ಲ, ಅಂದ್ರೆ ವೀಕ್ಲಿ ಎಕ್ಸ್ಪೈರಿನ ಕ್ಲೋಸ್ ಮಾಡಕ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಸುದ್ದಿ ಬಂದ ಮೇಲೆ BSE ಅಂತ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಎಸ್ಪೆಷಲಿ ಈ ಸುದ್ದಿ ಬಂದ ನಂತರ ನೋಡಬಹುದು. ಈ ಸೆಡ್ ಸೆಬಿ ಟುಕ್ ಸೀರೀಸ್ ಆಫ್ ಮೆಜರ್ಸ್ ಟು ಇಂಪ್ರೂವ್ ಡೆರಿವೇಟಿವ್ ಮಾರ್ಕೆಟ್. ದಿಸ್ ಅಂದ್ರೆ ವೀಕ್ಲಿ F&O expiry is very sensitive subject and has a lot of nuances. There has been a problem in the derivative market which has been highlighted by SEBI. ಅಂದ್ರೆ ಇದು ತುಂಬಾ ಸೆನ್ಸಿಟಿವ್, ಜೊತೆಗೆ ಇಲ್ಲಿ ಕೆಲವೊಂದು ವೇರಿಯೇಷನ್ಸ್ ಇದೆ, ಅದನ್ನ ಈಗಾಗಲೇ SEBI ಹೈಲೈಟ್ ಮಾಡಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬಹುದೇನೋ, ಫುಲ್ಲಿ ಸ್ಟಾಪ್ ಮಾಡುವಂತ ಚಾನ್ಸಸ್ ಕಡಿಮೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡಿದ್ದಾರೆ. ಹಾಗಾಗಿ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಶೇರುಗಳಲ್ಲಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಅಂದ್ರೆ ಆ ಸುದ್ದಿ ಬಂದ ನಂತರ ಬಂದಿದೆ. ಇನ್ನು MCX ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಸೆಬಿ ಟು ಪೆನಲೈಸ್ MCX ಫಾರ್ 4 hour ಟ್ರೇಡಿಂಗ್ ಹಾಲ್ಟ್. ಮೊನ್ನೆ ಅಂದ್ರೆ ಬುಧವಾರ MCX ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಸುಮಾರು 4 ಗಂಟೆಗಳ ಕಾಲ ಟ್ರೇಡಿಂಗ್ ಸ್ಟಾಪ್ ಮಾಡಲಾಗಿತ್ತು.
ಅದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಎಂಸಿಎಕ್ಸ್ ಮೇಲೆ ಫೈನ್ ಹಾಕಬಹುದು ಅನ್ನೋಂತ ಸುದ್ದಿ ಬರ್ತಾ ಇದೆ. ಯಾಕೆಂತಂದ್ರೆ ಏನೋ 1 ನಿಮಿಷ 2 ನಿಮಿಷ ಟೆಕ್ನಿಕಲ್ ಗ್ಲಿಚ್ ಹಾಕೋದು ಓಕೆ, ಬಟ್ ಅವರ್ಸ್ ಲಾಂಗ್ ಸಮಸ್ಯೆ ಅಂತಂದ್ರೆ ಖಂಡಿತ ಅದು ಒಳ್ಳೇದಲ್ಲ. ಹಾಗಾಗಿ ಫೈನ್ ಹಾಕಬಹುದು ಅಂತ ರಿಪೋರ್ಟ್ಸ್ ಮೂಲಕ ಸುದ್ದಿ ಬರ್ತಿದೆ. ನೋಡೋಣ ಏನು ಯಾಕೆ ಈ ಡಿಸ್ರಪ್ಷನ್ ಆಯ್ತು ಅಂತ ನೋಡಬಹುದು. ದ ಡಿಸ್ರಪ್ಷನ್ ವಾಸ್ ಎ ರಿಸಲ್ಟ್ ಆಫ್ ಎ ಕೆಪಾಸಿಟಿ ಬ್ರೆಚ್ ಅಕ್ರಾಸ್ ಸಿಸ್ಟಮ್ಸ್ with the exchange unable to handle the number of clients trading on that day, the sources said. ಅಂದ್ರೆ ತುಂಬಾನೇ ದೊಡ್ಡ ಮಟ್ಟದ ವಾಲ್ಯೂಮ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಂದ್ರೆ ಕೆಪಾಸಿಟಿ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಸಿಸ್ಟಮ್ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಫೇಲ್ಯೂರ್ ಆಗಿದೆ ಅನ್ನೋಂತ ಸುದ್ದಿ ಬರ್ತಿದೆ. ಇದೆಲ್ಲದಕ್ಕೂ ಕೂಡ ಎಕ್ಸ್ಚೇಂಜಸ್ ರೆಡಿ ಇರಬೇಕಾಗುತ್ತೆ. NSE BSE ತುಂಬಾ ಸ್ಟ್ರಾಂಗ್ ಆಗಿ ಈಗಾಗಲೇ ತಮ್ಮ ಎಕೋ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾವೆ. ಅದೇ ರೀತಿ MCX ಕೂಡ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಅದೆಲ್ಲವೂ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಜೊತೆಗೆ ಕೆಪಾಸಿಟಿ ಜಾಸ್ತಿನೂ ಕೂಡ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾರಾಯಣ ಹೆಲ್ತ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ನಾರಾಯಣ ಹೆಲ್ತ್ ಅಕ್ವೈರ್ಸ್ UK ಬೇಸ್ಡ್ ಪ್ರಾಕ್ಟೀಸ್ ಪ್ಲಸ್ ಗ್ರೂಪ್ ಹಾಸ್ಪಿಟಲ್ಸ್. ಕಂಪನಿ UK ಬೇಸ್ಡ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅನ್ನು ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಸುಮಾರು 2200 ಕೋಟಿಗೆ. ಈ ಅಕ್ವಿಸಿಷನ್ ಮೂಲಕ ನಾರಾಯಣ ಹೆಲ್ತ್ UK ಹೆಲ್ತ್ ಕೇರ್ ಮಾರ್ಕೆಟ್ ಗೂ ಕೂಡ ಆಕ್ಸೆಸ್ ಅನ್ನ ಪಡ್ಕೊಳ್ತಾ ಇದೆ. ಅಂದ್ರೆ UK ಮಾರ್ಕೆಟ್ ಗೂ ಕೂಡ ಎಂಟರ್ ಆಗುತ್ತೆ. ಮಾರ್ಕೆಟ್ ಗೆ ಅಂದ್ರೆ ಬಿಸ್ನೆಸ್ ಗೆ ಯುನೈಟೆಡ್ ಕಿಂಗ್ಡಮ್ ಅಲ್ಲೂ ಕೂಡ ತನ್ನ ಹಾಸ್ಪಿಟಲ್ಸ್ ನ ಹೊಂದಿರುತ್ತೆ ಈ ಅಕ್ವಿಸಿಷನ್ ಮೂಲಕ. ಇನ್ನು ಮೊನ್ನೆ ಅಮೆಜಾನ್ ಲೇ ಆಫ್ಸ್ ಅನ್ನ ಅನೌನ್ಸ್ ಮಾಡಿತ್ತು, ಅಂದ್ರೆ ಕೆಲಸದಿಂದ ತೆಗೆಯುವಂತ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿತ್ತು. CEO ಆಂಡಿ ಜೆಸ್ಸಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡಿದ್ದಾರೆ. ಲೇ ಆಫ್ಸ್ ನಾಟ್ ಡ್ರಿವನ್ ಬೈ AI ಬಂದಿದೆ ಅನ್ನೋ ಕಾರಣಕ್ಕೆ ನಾವು ಲೇ ಆಫ್ಸ್ ಅನ್ನ ಮಾಡಿಲ್ಲ. ಇದು ಆಸ್ ಯೂಶುವಲ್ ಪ್ರೋಸೆಸ್ ನಡೀತಾ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಲೇ ಆಫ್ಸ್ ಆಗಿದೆ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಇವತ್ತು. ಏನು ಓರ್ಕ್ಲಾ ಇಂಡಿಯಾ IPO ಇವತ್ತು ಕ್ಲೋಸ್ ಆಗಿದೆ. ನೋಡಬಹುದು 49x ಸಬ್ಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 49 ಟೈಮ್ಸ್. QIB ಪೋರ್ಷನ್ ಕೂಡ 118 ಟೈಮ್ಸ್ ಬುಕ್ ಆಗಿದೆ. ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು ಓರ್ಕ್ಲಾ ಇಂಡಿಯಾ IPOಗೆ. ಇನ್ನು GMP ನೋಡಿದರೆ 11.78% ನೋಡ್ಲಿಕ್ಕೆ ಕಾಣ್ತಾ ಇದೆ. 9.59 ಇಂದ 11.78% ಗೆ ಅಪ್ ಆಗಿದೆ. ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಮುಂದಿನ ವಾರದಲ್ಲಿ ಅಂತ. ಇನ್ನು ರಿಸಲ್ಟ್ಸ್ ಗಳ ಕಡೆ ಬಂದ್ರೆ ಇವತ್ತಿನ ಮೇಜರ್ ರಿಸಲ್ಟ್ ಗಳನ್ನ ನೋಡಿದರೆ RR Kabel ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 19.5% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಪ್ರಾಫಿಟ್ 116 ಕೋಟಿ ಇದೆ. ಹಿಂದಿನ ಸಲ 49.5 ಕೋಟಿ ಇತ್ತು, ಅಂದ್ರೆ ಮೋರ್ ದನ್ ಡಬಲ್ ಆಗಿದೆ. EBITDA ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು. 85.8 ಕೋಟಿಯಿಂದ 176 ಕೋಟಿಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 4.7 ಇಂದ 8.1% ಗೆ ಅಪ್ ಆಗಿದೆ. ಇಂಟರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ 4 ರೂಪೀಸ್ ಪರ್ ಶೇರ್ ಕಂಪನಿ. ಏನು ಬಾಲಕೃಷ್ಣ ಇಂಡಸ್ಟ್ರೀಸ್ ಅಥವಾ BKT ರೆವಿನ್ಯೂ ನೋಡಬಹುದು 1% ಡೌನ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಪ್ರಾಫಿಟ್ 21% ಡೌನ್ ಇದೆ. 347 ಕೋಟಿಯಿಂದ 273 ಕೋಟಿಗೆ ಇಳಿದಿದೆ. EBITDA 11.8% ಡೌನ್ ಇದೆ. ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ, ಅಂದ್ರೆ 24 ಇಂದ 21.4 ಗೆ ಡಿಕ್ಲೈನ್ ಆಗಿದೆ. ನಂತರ ಫೋನಿಕ್ಸ್ ಮಿಲ್ಸ್ ರೆವಿನ್ಯೂ 21.5% ಅಪ್ ಆಗಿದೆ. ಹಾಗೆ ಪ್ರಾಫಿಟ್ ನೋಡಬಹುದು 39% ಅಪ್ ಆಗಿದೆ. EBITDA 28.8% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 56.4 ಇಂದ 59.8 ಗೆ ಅಪ್ ಆಗಿದೆ ನೋಡಬಹುದು. ಇನ್ನು ಮೆಡ್ ಪ್ಲಸ್ ಹೆಲ್ತ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 6.5% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 43% ಅಪ್ ಆಗಿದೆ. EBITDA 19.6% ಅಪ್ ಆಗಿದೆ. ಮಾರ್ಜಿನ್ಸ್ 8.9% ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 1% ಎಕ್ಸ್ಪ್ಯಾಂಡ್ ಆಗಿದೆ. ಇನ್ನು ಪತಂಜಲಿ ಫುಡ್ಸ್ ರೆವಿನ್ಯೂ ನೋಡಬಹುದು ನಿಯರ್ಲಿ 21% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 67% ಅಪ್ ಆಗಿದೆ. ಹಾಗೆ EBITDA 19% ಅಪ್ ಆಗಿದೆ. ಇನ್ನು ಮಾರ್ಜಿನ್ಸ್ 5.7 ಇಂದ 5.6 ಗೆ ಇಳಿದಿದೆ. ನಂತರ ಸ್ಕಾಫ್ಲರ್ ಇಂಡಿಯಾ ರೆವಿನ್ಯೂ 15% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 22% ಅಪ್ ಆಗಿದೆ. EBITDA 23.6% ಅಪ್ ಆಗಿದೆ. ಮಾರ್ಜಿನ್ಸ್ 18.7 ಇದೆ. ಕಳೆದ ಸಲ 17.4 ಇತ್ತು. ಬ್ಯಾಂಕ್ ಆಫ್ ಬರೋಡಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಬಹುದು 2.71% ಅಪ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 20% ಡೌನ್ ಇದೆ. ಪ್ರಾವಿಷನ್ಸ್ 47% ಡೌನ್ ಇದೆ. ಪ್ರಾವಿಷನ್ಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ನೋಡಬಹುದು. 2336 ಕೋಟಿಯಿಂದ 1232 ಕೋಟಿಗೆ ಇಳಿದಿದೆ. ಖಂಡಿತ ಇದು ಒಳ್ಳೆ ಸುದ್ದಿ. ಪ್ರಾವಿಷನ್ಸ್ ಕಡಿಮೆ ಆಗಿರೋದು. ಏನು ನೆಟ್ ಪ್ರಾಫಿಟ್ ನೋಡಬಹುದು 8.2% ಡೌನ್ ಇದೆ. NPA 0.6 ಇಂದ 0.57% ಗೆ ಇಳಿದಿದೆ. ಇದರಲ್ಲಿ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಸ್ಲೈಟ್ಲಿ. ಗ್ರಾಸ್ NPA ಕೂಡ ನೋಡಬಹುದು 2.28 ಇಂದ 2.16% ಗೆ ಇಳಿದಿದೆ. ನಂತರ ತತ್ವಚಿಂತನ್ ಫಾರ್ಮಾ ರೆವಿನ್ಯೂ ನೋಡಬಹುದು 48% ಅಪ್ ಆಗಿದೆ. EBITDA 22 ಕೋಟಿ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 5.5 ಕೋಟಿ ರಿಪೋರ್ಟ್ ಮಾಡಿತ್ತು. ಮಾರ್ಜಿನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 6.6 ಇಂದ 18% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ನಿಯರ್ಲಿ 10 crore ಇದೆ. ಹಿಂದಿನ ಸಲ 60 ಲಕ್ಷ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು. ಈ ಸಲ ನಿಯರ್ಲಿ 10 crore ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ. ನಂತರ BPCL ರೆವಿನ್ಯೂ 6.8% ಡೌನ್ ಇದೆ. ಪ್ರಾಫಿಟ್ 5% ಅಪ್ ಆಗಿದೆ. EBITDA 1% ಅಪ್ ಆಗಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್. ಮಾರ್ಜಿನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. 8.6 ಇಂದ 9.3% ಹೋಗಿದೆ. 7.5 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ.
ನಂತರ ವೇದಾಂತ ರೆವಿನ್ಯೂ ನೋಡಬಹುದು 5.4% ಅಪ್ ಆಗಿದೆ. ಎಬಿಟಾ 14.9% ಅಪ್ ಆಗಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. 6.2 ಇಂದ 28.6% ಗೆ ಅಪ್ ಆಗಿದೆ. ಪ್ರಾಫಿಟ್ 44% ಡೌನ್ ಇದೆ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ರೆವಿನ್ಯೂ 32% ಅಪ್ ಆಗಿದೆ. ಎಬಿಟಾ 28% ಅಪ್ ಆಗಿದೆ. ಮಾರ್ಜಿನ್ಸ್ 8.9 ಇಂದ 8.6% ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 91% ಅಪ್ ಆಗಿದೆ. 126 ಕೋಟಿಯಿಂದ 240 ಕೋಟಿಗೆ ಅಪ್ ಆಗಿದೆ ನೋಡಬಹುದು. ನಂತರ ಶ್ರೀರಾಮ್ ಫೈನಾನ್ಸ್ ಎನ್ಐಎ 10.3% ಅಪ್ ಇದೆ. ಗ್ರಾಸ್ ಎನ್ಪಿಎ 4.59 ಇಂದ 4.57% ಇಳಿದಿದೆ. ಸಾರಿ, ಎಸ್ಟಿಮೇಟ್ ಗಿಂತ ಕಡಿಮೆ ಇದೆ. ಇದು ಎಸ್ಟಿಮೇಟ್ 4.59, ಎಸ್ಟಿಮೇಟ್ ಗಿಂತ ಕಡಿಮೆನೆ ಬಂದಿದೆ. ಇನ್ನು ಪ್ರಾವಿಷನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 3.1% ಅಪ್ ಆಗಿದೆ. ಲಾಸ್ಟ್ ಇಯರ್ ಗೋಲ್ಸಿದ್ರೆ ಲಾಸ್ಟ್ ಕ್ವಾರ್ಟರ್ ಗೋಲ್ಸಿದ್ರೆ ನೆಟ್ ಪ್ರಾಫಿಟ್ 8.1% ಅಪ್ ಆಗಿದೆ. ಇನ್ನು ಗೇಲ್ ರೆವಿನ್ಯೂ ನೋಡಬಹುದು ಫ್ಲಾಟ್ ಇದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್. ಎಬಿಟಾ 4.3% ಡೌನ್ ಇದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ, 9.6 ಇಂದ 9.1 ಇಳಿದಿದೆ. ಇನ್ನು ನೆಟ್ ಪ್ರಾಫಿಟ್ ನೋಡಬಹುದು 17.5% ಅಪ್ ಆಗಿದೆ. ನಂತರ ಮಾರುತಿ ಸುಜುಕಿ ರೆವಿನ್ಯೂ ನೋಡಬಹುದು 13.2% ಅಪ್ ಆಗಿದೆ. ಎಬಿಟಾ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಮಾರ್ಜಿನ್ಸ್ 11.9 ಇಂದ 10.5% ಇಳಿದಿದೆ. ನೆಟ್ ಪ್ರಾಫಿಟ್ 7.3% ಅಪ್ ಆಗಿದೆ. ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು ಮಾರುತಿ ಸುಜುಕಿದು. ನಂತರ ಬಜಾಜ್ ಎಲೆಕ್ಟ್ರಿಕಲ್ಸ್ ರೆವಿನ್ಯೂ 1% ಡೌನ್ ಇದೆ. ಎಬಿಟಾ 20% ಅಪ್ ಆಗಿದೆ. ಮಾರ್ಜಿನ್ಸ್ 5.6% ಇದೆ. ಹಿಂದಿನ ಸಲ 4.6 ಇತ್ತು, ಇಂಪ್ರೂವ್ಮೆಂಟ್ ಇದೆ ಇಲ್ಲಿ. ನೆಟ್ ಪ್ರಾಫಿಟ್ 23.6% ಡೌನ್ ಆಗಿದೆ. ಏನು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ 3.6% ಡೌನ್ ಇದೆ. ಆಪರೇಟಿಂಗ್ ಪ್ರಾಫಿಟ್ 31% ಡೌನ್ ಇದೆ. ಪ್ರಾವಿಷನ್ಸ್ 37% ಡೌನ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾವಿಷನ್ಸ್ ಅಲ್ಲಿ. ಎನ್ಪಿಎ ಕೂಡ ಫ್ಲಾಟ್ ಇದೆ, ಬಿಗ್ ಚೇಂಜಸ್ ಆಗಿಲ್ಲ. ನೆಟ್ ಎನ್ಪಿಎ ಕೂಡ ಫ್ಲಾಟ್ ಇದೆ. ಏನು ನೆಟ್ ಪ್ರಾಫಿಟ್ 87% ಅಪ್ ಆಗಿದೆ. ನಂತರ ಎಸಿಸಿ ರೆವಿನ್ಯೂ ನೋಡಬಹುದು 29.8% ಅಪ್ ಇದೆ. ಎಬಿಟಾ 800 ಕ್ರೋರ್ ಇದೆ. ಹಿಂದಿನ ಸಲ ಬರೀ 344 ಕೋಟಿ ಇತ್ತು. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 1.6 ಇಂದ 13.7 ಹೋಗಿದೆ. ನೆಟ್ ಪ್ರಾಫಿಟ್ 459% ಅಪ್ ಇದೆ. ಅಂದ್ರೆ 200 ಕೋಟಿಯಿಂದ 1119 ಕೋಟಿಗೆ ಜಂಪ್ ಆಗಿದೆ. ಬಟ್ ಇಲ್ಲಿ ಟ್ಯಾಕ್ಸ್ ರೈಟ್ ಆಫ್ ಇದೆ 671 ಕೋಟಿ. ಇನ್ನು ಬಿಎಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 25.78% ಅಪ್ ಇದೆ. ಎಬಿಟಾದಲ್ಲಿ 21.58% ಅಪ್ ಇದೆ. ಮಾರ್ಜಿನ್ಸ್ 30.4 ಇಂದ 29.38 ಗೆ ಇಳಿದಿದೆ. ಇನ್ನು ನೆಟ್ ಪ್ರಾಫಿಟ್ 17.87% ಅಪ್ ಆಗಿದೆ. ಆರ್ಡರ್ ಬುಕ್ ಆಸ್ ಆಫ್ ಅಕ್ಟೋಬರ್ 1 ನೋಡಬಹುದು 74,453 ಕೋಟಿ ಇದೆ. ಸರಿಗಳೇ, ಇಲ್ಲಿವರೆಗೂ ಈ ಎಲ್ಲ ಕಂಪನಿಗಳ ನಂಬರ್ಸ್ ಬಂದಿದೆ. ನೋಡೋಣ, ಇನ್ನೂ ಒಂದಷ್ಟು ಕಂಪನಿಗಳು ನಾಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದೇವೆ. ಇವತ್ತು ಕೂಡ ಇನ್ನೂ ಒಂದಷ್ಟು ಕಂಪನಿಗಳು ಅನೌನ್ಸ್ ಮಾಡಬೇಕಾಗಿದೆ. ನೋಡೋಣ ನಾಳೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.